ಈ ವಿಡಿಯೋದಲ್ಲಿ ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಹಾಗೂ ಲಾಂಗ್ ಟರ್ಮ್ ಟ್ರೇಡಿಂಗ್ ಬಗ್ಗೆ ಕಲಿತೀವಿ. ಈ ವಿಡಿಯೋದಲ್ಲಿ ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ಕಲಿತೀರಾ, ಹಾಗೂ ಅದರಲ್ಲಿರೋ ಟೈಪ್ಸ್ ಗಳು ನೋಡ್ತೀರಾ, ಹಾಗೂ ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಲ್ಲಿರೋ ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜ್ ಸಹ ನೋಡ್ತೀರಾ. ಈ ವಿಡಿಯೋ ಮುಗಿಯುವಷ್ಟೊತ್ತಿಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ನಿಮಗೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಸೂಟ್ ಆಗುತ್ತಾ ಅಥವಾ ಲಾಂಗ್ ಟರ್ಮ್ ಟ್ರೇಡಿಂಗ್ ಸೂಟ್ ಆಗುತ್ತಾ ಅಂತ. ಸೊ ಸ್ಟಾಕ್ ಮಾರ್ಕೆಟ್ ನ ನೀವು ಯಾವ ತರ ನೋಡಿ ಅಂದ್ರೆ ಒಂದು ರೇಸ್ ಟ್ರ್ಯಾಕ್ ತರ ನೋಡಿ. ಅದರಲ್ಲಿ ಏನಿರುತ್ತೆ, ಒಬ್ಬ ಮ್ಯಾರಥಾನ್ ರನ್ನರ್ ಸಹ ಇರ್ತಾನೆ ಹಾಗೂ ಒಬ್ಬ ಸ್ಪ್ರಿಂಟರ್ ಸಹ ಇರ್ತಾನೆ. ಸೊ ಹಾಗೆ ಟ್ರೇಡಿಂಗ್ ಅಲ್ಲೂ ಸಹ ಎರಡು ತರ ಇರುತ್ತೆ, ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಹಾಗೂ ಇನ್ನೊಂದು ಲಾಂಗ್ ಟರ್ಮ್ ಟ್ರೇಡಿಂಗ್. ಸೊ ಶಾರ್ಟ್ ಟರ್ಮ್ ಹೇಗಿರುತ್ತೆ ಅಂದ್ರೆ ಒಬ್ಬ ಸ್ಪ್ರಿಂಟರ್ ತರ ಇರುತ್ತೆ, ಅದೇ ಲಾಂಗ್ ಟರ್ಮ್ ಟ್ರೇಡಿಂಗ್ ಹೇಗಿರುತ್ತೆ ಅಂದ್ರೆ ಒಬ್ಬ ಮ್ಯಾರಥಾನ್ ರನ್ನರ್ ತರ ಇರುತ್ತೆ. ಸೊ ಎರಡು ಟ್ರೇಡಿಂಗ್ ಸ್ಟೈಲ್ ಅಲ್ಲೂ ಅವರದೇ ಆದ ಒಂದು ಪರ್ಟಿಕ್ಯುಲರ್ ವೇ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಸ್ಟೈಲ್ ಇರುತ್ತೆ ಹಾಗೂ ಒಂದು ಪರ್ಟಿಕ್ಯುಲರ್ ಸ್ಟ್ರೆಂತ್ ಇರುತ್ತೆ. ಸೊ ಶಾರ್ಟ್ ಟರ್ಮ್ ಟ್ರೇಡಿಂಗ್ ನಾ ಹೇಳ್ದಂಗೆ ಒಂದು ಸ್ಪ್ರಿಂಟ್ ರನ್ನರ್ ತರ. ಸೊ ಇದನ್ನ ಎಷ್ಟು ತನಕ ಹೋಲ್ಡ್ ಮಾಡ್ತೀರಾ ಅಂದ್ರೆ ಒಂದು ಮಿನಿಟ್ಸ್ ಇಂದ ಅಥವಾ ನೀವು ಗಂಟೆ ಹೋಲ್ಡ್ ಮಾಡಬಹುದು, ಅಥವಾ ದಿನದಿಂದ ಮ್ಯಾಕ್ಸಿಮಮ್ ವಾರ ತನಕ ನೀವು ಹೋಲ್ಡ್ ಮಾಡ್ತೀರಾ ಈ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಲ್ಲಿ. ಸೊ ಶಾರ್ಟ್ ಟರ್ಮ್ ಟ್ರೇಡರ್ ಆಗಿ ನಿಮ್ಮ ಫೋಕಸ್ ಏನಿರುತ್ತೆ, ಒಂದು ಶಾರ್ಟ್ ಟರ್ಮ್ ಪ್ರೈಸ್ ಫ್ಲಕ್ಚುಯೇಷನ್ಸ್ ಇಂದ ಬೆನಿಫಿಟ್ ತಗೊಳ್ಳೋದೇ ನಿಮ್ಮ ಫೋಕಸ್ ಆಗಿರುತ್ತೆ. ಸೊ ಶಾರ್ಟ್ ಟರ್ಮ್ ಟ್ರೇಡರ್ ಆಗಿ ನೀವು ಯೂಶಲಿ ಏನ್ ಥಿಂಕ್ ಮಾಡ್ತಿರ್ತೀರಾ, ನೀವೊಂದು ಸ್ಮಾಲ್ ಪ್ರಾಫಿಟ್ಸ್ ನ ಏನ್ ಮಾಡ್ತಿರ್ತೀರಾ. ಉದಾಹರಣೆಗೆ ನಿಮಗೆ 15 ನಿಮಿಷದಲ್ಲಿ ಒಂದು ಬ್ರೇಕ್ಔಟ್ ನೋಡೋ ಸಿಕ್ಕಿದ್ರೆ ಆ ಮೊಮೆಂಟಮ್ ಅಲ್ಲೇ ಎಂಟರ್ ಆಗಿ ಆ ಮೊಮೆಂಟಮ್ ಅಲ್ಲೇ ಎಕ್ಸಿಟ್ ಆಗೋದು ನಿಮ್ಮ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಪ್ಲಾನ್ ಆಗಿರುತ್ತೆ. ಅದೇ ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಕ್ಕೆ ಏನೇನ್ ಸ್ಕಿಲ್ ಬೇಕಂದ್ರೆ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದ್ರೆ ಸಾಕು. ಅದ್ರ ಜೊತೆ ನೀವು ಕ್ವಿಕ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಸಹ ಇರಬೇಕು. ಅಷ್ಟೇ ಅಲ್ಲದೆ ನೀವು ನಿಮ್ಮ ಎಮೋಷನ್ಸ್ ನ ಸಹ ಪ್ರೆಷರ್ ಅಲ್ಲಿ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಗೆ ಸಿಂಪಲ್ ಎಕ್ಸಾಂಪಲ್ಸ್ ಗಳು ಯಾವ್ದಿರ್ಬೋದು ಅಂದ್ರೆ ಒಂದು ಸ್ಕ್ಯಾಲ್ಪಿಂಗ್ ಇರಬಹುದು ಅಥವಾ ಡೇ ಟ್ರೇಡಿಂಗ್ ಇರಬಹುದು, ಹಾಗೂ ಸ್ವಿಂಗ್ ಟ್ರೇಡಿಂಗ್ ಸಹ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಗೆ ಕೌಂಟ್ ಆಗುತ್ತೆ. ಈಗ ಬನ್ನಿ ನಾವು ಲಾಂಗ್ ಟರ್ಮ್ ಟ್ರೇಡಿಂಗ್ ಬಗ್ಗೆ ನೋಡೋಣ. ಲಾಂಗ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ಹೇಗೆ ಅಂದ್ರೆ ನೀವು ಮಂತ್ಸ್ ಇಂದ ಇಯರ್ ಅಥವಾ ಡೆಕೆಡ್ಸ್ ತನಕ ಹೋಲ್ಡ್ ಮಾಡಿದ್ರೆ ನಾವು ಲಾಂಗ್ ಟರ್ಮ್ ಟ್ರೇಡಿಂಗ್ ಅಂತ ಹೇಳ್ತೇವೆ. ಸೊ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ನೀವು ಒಂದು ಸ್ಟಾಕ್ ದ ಫಂಡಮೆಂಟಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀರಾ. ಅಷ್ಟೇ ಅಲ್ಲದೆ ನೀವು ಆ ಸ್ಟಾಕ್ ದ ಲಾಂಗ್ ಟರ್ಮ್ ಗ್ರೋತ್ ಪೊಟೆನ್ಶಿಯಲ್ ಮೇಲೆ ನಿಮ್ಮ ಫೋಕಸ್ ಇರುತ್ತೆ. ಹಾಗೂ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ಹೇಗೆ ಅಂದ್ರೆ ನಿಮಗೆ ಸ್ಟಡಿ ಹಾಗೂ ಕನ್ಸಿಸ್ಟೆಂಟ್ ರಿಟರ್ನ್ ಬರೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಹಾಗೂ ಕಾಂಪೌಂಡಿಂಗ್ ಅನ್ನೋ ಫ್ಯಾಕ್ಟರ್ ಏನಿರುತ್ತೆ ಅದು ನಿಮಗೆ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೂ ಇದೇನಿದೆ ನಿಮಗೆ ವೆಲ್ತ್ ಕ್ರಿಯೇಷನ್ ಗೆ ಹೆಲ್ಪ್ ಮಾಡುತ್ತೆ. ಅದೇ ಲಾಂಗ್ ಟರ್ಮ್ ಟ್ರೇಡಿಂಗ್ ಗೆ ರಿಸ್ಕ್ ಅಂತ ಬಂದಾಗ ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಕಂಪೇರ್ ಮಾಡಿದ್ರೆ ಸಾಕಷ್ಟು ಕಡಿಮೆ ಇರುತ್ತೆ. ಹಾಗೂ ಲಾಂಗ್ ಟರ್ಮ್ ಟ್ರೇಡಿಂಗ್ ಮಾಡಕ್ಕೆ ಬೇಕಿರೋ ಇಂಪಾರ್ಟೆಂಟ್ ಸ್ಕಿಲ್ಸ್ ಗಳು ಯಾವ್ದಂದ್ರೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿರಲೇಬೇಕು. ಅಷ್ಟೇ ಅಲ್ಲದೆ ನಿಮಗೆ ತುಂಬಾ ಪೇಷನ್ಸ್ ಇರಬೇಕು, ಹಾಗೂ ನೀವು ತುಂಬಾ ಡಿಸಿಪ್ಲಿನ್ ಆಗಿರಬೇಕು. ಪೇಷನ್ಸ್ ಇಲ್ಲ ಅಂದ್ರೆ ನೀವು ಲಾಂಗ್ ಟರ್ಮ್ ಟ್ರೇಡಿಂಗ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಒಂದ್ ಸ್ಟಾಕ್ ನ ನೀವು ವರ್ಷಗಟ್ಟಲೆ ತನಕ ಅಥವಾ 5 ವರ್ಷ 10 ವರ್ಷ ತನಕ ಹೋಲ್ಡ್ ಮಾಡೋ ಸಿನಾರಿಯೋಸ್ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಪೇಷನ್ಸ್ ಅನ್ನೋ ಫ್ಯಾಕ್ಟರ್ ಏನಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಂತ ಬಂದಾಗ ಪೇಷನ್ಸ್ ಅನ್ನೋದೇನಿರುತ್ತೆ ಅದು ನಿಮ್ಮ ಕೀ ಸ್ಕಿಲ್ ಆಗಿರುತ್ತೆ ನಿಮ್ಮ ಲಾಂಗ್ ಟರ್ಮ್ ಟ್ರೇಡಿಂಗ್ ಗೆ. ಲಾಂಗ್ ಟರ್ಮ್ ಟ್ರೇಡಿಂಗ್ ಗೆ ಎಕ್ಸಾಂಪಲ್ಸ್ ಕೊಡ್ಬೇಕಂದ್ರೆ ನೀವು ಒಂದು ಸ್ಟಾಕ್ ನ ಬೈ ಮಾಡಿ ಅದನ್ನ ವರ್ಷಗಟ್ಟಲೆ ತನಕ ಹೋಲ್ಡ್ ಮಾಡೋದು ಲಾಂಗ್ ಟರ್ಮ್ ಟ್ರೇಡಿಂಗ್ ಬರುತ್ತೆ. ಅಥವಾ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅನ್ನೋದೇನಿರುತ್ತೆ ಅದು ಲಾಂಗ್ ಟರ್ಮ್ ಗೆ ಬರುತ್ತೆ. ಹಾಗೂ ಪೋರ್ಷನಲ್ ಟ್ರೇಡಿಂಗ್ ಸಹ ನಾವು ಲಾಂಗ್ ಟರ್ಮ್ ಟ್ರೇಡಿಂಗ್ ಗೆ ಕನ್ಸಿಡರ್ ಮಾಡಬಹುದು. ಸೊ ನೀವು ಯಾವ ತರ ಟ್ರೇಡರ್, ನೀವು ಲಾಂಗ್ ಟರ್ಮ್ ಟ್ರೇಡರ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡರ್? ಶಾರ್ಟ್ ಟರ್ಮ್ ಅಂದ್ರೆ ನೀವು ಫಾಸ್ಟ್ ಪೊಟೆನ್ಶಿಯಲ್ ರಿಟರ್ನ್ಸ್ ಮೇಲೆ ಫೋಕಸ್ ಮಾಡ್ತೀರಾ, ಹಾಗೂ ನಿಮ್ಮ ಪೊಸಿಷನ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಇರುತ್ತೆ. ಆದ್ರೆ ಇದರಲ್ಲಿ ಏನಿರುತ್ತೆ ಅಂದ್ರೆ ನಿಮಗೆ ಹೈ ಸ್ಟ್ರೆಸ್ ಇರುತ್ತೆ, ಫ್ರೀಕ್ವೆಂಟ್ ಆಗಿ ನಿಮಗೆ ವಿನ್ ಲಾಸಸ್ ಗಳು ನೋಡಕ್ ಸಿಗ್ತಿರುತ್ತೆ, ಹಾಗೂ ರಿಸ್ಕ್ ಫ್ಯಾಕ್ಟರ್ ಏನಿರುತ್ತೆ ಅದು ಸಹ ಜಾಸ್ತಿ ಇರುತ್ತೆ. ಆದ್ರೆ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ಹಾಗಿರಲ್ಲ, ಸ್ಟ್ರೆಸ್ ಕಮ್ಮಿ ಇರುತ್ತೆ, ಹಾಗೂ ವೆಲ್ತ್ ಕ್ರಿಯೇಷನ್ ಕಾಂಪೌಂಡಿಂಗ್ ಇಂದ ವೆಲ್ತ್ ಕ್ರಿಯೇಷನ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಆದ್ರೆ ನಾನು ಹೇಳ್ದಂಗೆ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ಪೇಷನ್ಸ್ ಅನ್ನೋದೇನಾಗಿರುತ್ತೆ ಅದೊಂದು ಕೀ ಹಾಗೂ ಇಂಪಾರ್ಟೆಂಟ್ ಸ್ಕಿಲ್ ಆಗಿರುತ್ತೆ ನಿಮ್ಮ ಲಾಂಗ್ ಟರ್ಮ್ ಟ್ರೇಡಿಂಗ್ ಗೆ. ನಾನು ಯಾವತ್ತು ಲಾಂಗ್ ಟರ್ಮ್ ಟ್ರೇಡಿಂಗ್ ಬೆಸ್ಟ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬೆಸ್ಟ್ ಅಂತ ಹೇಳಕ್ ಹೋಗಲ್ಲ. ನಿಮ್ಮ ರಿಸ್ಕ್ ಟಾಲರೆನ್ಸ್ ಪ್ರಕಂತೆ, ನಿಮ್ಮ ಟೈಮ್ ಕಮಿಟ್ಮೆಂಟ್ ತಕ್ಕಂತೆ, ಹಾಗೂ ನಿಮ್ಮ ಗೋಲ್ ತಕ್ಕಂತೆ ನೀವು ನಿಮ್ಮ ಟ್ರೇಡಿಂಗ್ ಸ್ಟೈಲ್ ನ ಸೆಲೆಕ್ಟ್ ಮಾಡಬಹುದು. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಗೆ ಸರಿ ಅಥವಾ ಲಾಂಗ್ ಟರ್ಮ್ ಟ್ರೇಡಿಂಗ್ ಗೆ ಸರಿ ಅಂತ ಏನಿಲ್ಲ. ನಿಮಗೆ ಯಾವ್ದು ಜಾಸ್ತಿ ರಿಟರ್ನ್ಸ್ ಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅನ್ಸುತ್ತೆ ಅದೇ ನಿಮಗೆ ಸರಿಯಾದ ಫಾರ್ಮ್ಯಾಟ್ ಆಫ್ ಟ್ರೇಡಿಂಗ್ ಆಗಿರುತ್ತೆ.